ಎಲ್ಲರಿಗೂ ನಮಸ್ಕಾರ. ಡಾಗ್ಸ್ ಟೋಕನ್ ಲಿಸ್ಟಿಂಗನ್ನು ಆಯಿತು, ಹಾಗೆ ವಿಡ್ರಾ ಕೂಡ ಮಾಡ್ಕೊಂಡ್ವಿ. ಬಟ್ ಕೆಲವೊಬ್ಬರು ವ್ಯಾಲೆಟ್ಗೆ ವಿಡ್ರಾನ ಮಾಡ್ಕೊಂಡಿದ್ದಾರೆ. ಆದರೆ ವ್ಯಾಲೆಟಿಂದ ಎಕ್ಸ್ಚೇಂಜ್ಗೆ ಮೂವ್ ಮಾಡ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ತುಂಬ ಜನ ನಾನು ಕೇಳಿದ್ರಿ, ಬ್ರೋ ವ್ಯಾಲೆಟಿಂದ ಹೇಗೆ ಎಕ್ಸ್ಚೇಂಜ್ ಮೂವ್ ಮಾಡ್ಕೊಳ್ಳೋದು ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು. ಸೊ ಅದರಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ವ್ಯಾಲೆಟ್ಗೆ ವಿಡ್ರಾ ಮಾಡಿಕೊಂಡು ಅವ್ರಿಗೆ ಎಕ್ಸ್ಚೇಂಜ್ಗೆ ಮೂವ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದರೆ ಈ ಒಂದು ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ. ಫಸ್ಟ್ ಏನು ಮಾಡ್ತೀರಾ, ನಿಮ್ಮ ಒಂದು ಟೆಲಿಗ್ರಾಮ್ ವ್ಯಾಲೆಟನ್ನು ಓಪನ್ ಮಾಡ್ಕೊತೀರಾ, ಅಥವಾ ನಿಮ್ಮ ಹತ್ರ ಟೋನ್ ಕೀಪರ್ ವ್ಯಾಲೆಟ್ಗೆ ವಿಡ್ರಾ ಮಾಡ್ಕೊಂಡಿದ್ರೆ ಒಂದು ಟೋನ್ ಕೀಪರ್ ವ್ಯಾಲೆಟನ್ನು ಓಪನ್ ಮಾಡ್ಕೊತೀರಾ. ಕೆಳಗಡೆ ನಿಮಗೆ ಮೋರ್ ಅಸೆಟ್ ಅಂತ ಕಾಣಿಸ್ತಾ ಇದ್ದರೆ ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಯಾವೆಲ್ಲ ಟೋಕನ್ ಬ್ಯಾಲೆನ್ಸ್ ಐತೆ ಪ್ರತಿಯೊಂದು ಕೂಡ ಶೋ ಆಗ್ತದೆ. ಯಾವ ಥರ ಬ್ಯಾಲೆನ್ಸ್ ಇಲ್ಲ, ಸದ್ಯಕ್ಕೆ ಡಾಗ್ಸ್ ಒಂದೇ ಇರೋದು. ಡಾಗ್ಸ್ ಇದೆಲ್ಲ ಜಸ್ಟ್ ಆದಮೇಲೆ ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ನಿಮಗೆ ಸೆಂಡ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಎರಡು ರೀತಿಯಲ್ಲಿ ವ್ಯಾಲೆಟ್ಗೆ ವಿಡ್ರಾ ಮಾಡ್ಕೊಬೋದು. ಫಸ್ಟ್ ಒಂದು ಬಂತು ಅಂದರೆ ಇನ್ ಕೇಸ್ ನಿಮ್ಮ ಹತ್ರ ಟೆಲಿಗ್ರಾಮ್ ವ್ಯಾಲೆಟ್ ವಿಡ್ರಾ ಮಾಡ್ಕೊಂಡಿದ್ರೆ ಟೆಲಿಗ್ರಾಮ್ ವ್ಯಾಲೆಟಿಂದ ಮತ್ತೆ ಒಬ್ಬರು ಟೆಲಿಗ್ರಾಮ್ ವ್ಯಾಲೆಟ್ಗೆ ಮೂವ್ ಮಾಡ್ಬೋದು. ಅಂದರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ ಯಾರು ಇರ್ತಾರೆ ಅವ್ರು ಏನಾದ್ರು ಟೆಲಿಗ್ರಾಮ್ ಯೂಸ್ ಮಾಡ್ತಿದ್ದಾರೆ ಅವರ ಒಂದು ವ್ಯಾಲೆಟ್ಗೆ ಸೆಂಡ್ ಮಾಡ್ಬೋದು. ಇಲ್ಲ ನಾನು ಡೈರೆಕ್ಟಾಗಿ ಎಕ್ಸ್ಚೇಂಜ್ಗೆ ಮೂವ್ ಮಾಡ್ಕೊತೀನಿ ಅಂದರೆ ಕೆಳಗಡೆ ನಿಮಗೆ ಎಕ್ಸ್ಟರ್ನಲ್ ವ್ಯಾಲೆಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇತ್ತಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತಾರೆ. ಇಲ್ಲಿ ಕೇಳುತ್ತೆ ವ್ಯಾಲೆಟ್ ಅಡ್ರೆಸ್ಸನ್ನು, ಡೆಪಾಸಿಟ್ ಅಡ್ರೆಸ್ಸನ್ನು ಕೇಳುತ್ತೆ. ಸೊ ಡೆಪಾಸಿಟ್ ಅಡ್ರೆಸ್ ಎಲ್ಲಿ ಸಿಗುತ್ತೆ ನಿಮಗೆ? ಬೈನಾನ್ಸ್, ಬೈಬಿಟ್, ಬಿಟ್ಗೆಟ್, OKX ತುಂಬ ಎಕ್ಸ್ಚೇಂಜ್ ಲಿಸ್ಟಿಂಗ್ ಆಗಿದೆ. ಯಾವುದಕ್ಕಾದ್ರೂ ಕೂಡ ಮೂವ್ ಮಾಡ್ಕೊಬೋದು. ಸದ್ಯಕ್ಕೆ ಇವಾಗ ನಾವು ಬೈಬಿಟ್ಗೆ ಹೇಗೆ ಮೂವ್ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತೀನಿ. ಬೈಬಿಟ್ ಅಪ್ಲಿಕೇಶನ್ ನಿಮ್ಮ ಹತ್ರ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ನಾನು ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, KYC ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದು ಫ್ಯೂಚರಲ್ಲಿ ನಿಮಗೆ ಹ್ಯಾಮ್ಸ್ಟರ್ಲು ಕೂಡ ಯೂಸ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಬೇರೆ ಒಂದು ಎಕ್ಸ್ಚೇಂಜ್ ಅದರಲ್ಲೂ ಕೂಡ ವಿಡ್ರಾ ಮಾಡ್ಕೊಬೋದು. ಸೇಮ್ ಇವಾಗ ಯಾವ ರೀತಿ ಹೇಳ್ತೀನಿ ಅದೇ ಮೆಥಡಲ್ಲಿ ವಿಡ್ರಾ ಮಾಡ್ಕೊಳ್ಳಿ. ಫಸ್ಟ್ ಏನು ಮಾಡ್ತೀರಾ, ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಕೆಳಗಡೆ ನಿಮಗೆ ಅಸೆಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮಗೆ ಬೇರೆ ಬೇರೆ ಆಪ್ಷನ್ ಕಾಣಿಸ್ತಾ ಇರುತ್ತೆ. ಡೆಪಾಸಿಟ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಗೆ ಕೆಳಗಡೆ ಡೆಪಾಸಿಟ್ ಕ್ರಿಪ್ಟೋ ಅಥವಾ ಡೆಪಾಸಿಟ್ ಕ್ರಿಪ್ಟೋ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಸರ್ಚ್ ಬಾರಲ್ಲಿ DOGS ಡಾಗ್ಸ್ ಅಂತ ಸರ್ಚ್ ಮಾಡ್ತೀರಾ. ಸರ್ಚ್ ಮಾಡಿದ ತಕ್ಷಣ ಒಂದು ಟೋಕನ್ ಕೂಡ ಓಪನ್ ಆಗುತ್ತೆ. ಕೆಳಗಡೆ ನಿಮಗೆ ಸದ್ಯಕ್ಕೆ ಇವಾಗ ಟಾನ್ ನೆಟ್ವರ್ಕ್ ಒಂದೇ ಇರೋದು. ಸೊ ಟಾನ್ ನೆಟ್ವರ್ಕನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಇಲ್ಲಿ ನಿಮಗೆ ಎರಡು ಆಪ್ಷನ್ನ ಕೊಡ್ತಾರೆ, ವ್ಯಾಲೆಟ್ ಅಡ್ರೆಸ್ ಕೊಡ್ತಾರೆ, ಅದ್ರ ಜೊತೆ ಮೆಮೊ ಕೂಡ ಕೊಡ್ತಾರೆ. ಫಸ್ಟ್ ಏನು ಮಾಡ್ತೀರಾ, ವ್ಯಾಲೆಟ್ ಅಡ್ರೆಸ್ ಇದೆ ಅದನ್ನು ಕಾಪಿ ಮಾಡ್ಕೊತೀರಾ. ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಕೆಳಗಡೆ ಕಂಟಿನ್ಯೂ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತು ನಿಮ್ಮ ಹತ್ರ ಎಷ್ಟು ಬ್ಯಾಲೆನ್ಸ್ ಐತೆ ಅದು ಶೋ ಆಗುತ್ತೆ. ಎಷ್ಟು ಬ್ಯಾಲೆನ್ಸನ್ನು ಸೆಂಡ್ ಮಾಡಬೇಕು ಅದನ್ನು ಮೇಲ್ಗಡೆ ನೀವು ಟೈಪ್ ಮಾಡಬೇಕು. ಇನ್ ಕೇಸ್ ಏನಾದರೂ ಟೋಟಲಾಗಿ ಒಂದೇ ಸರಿ ಎಲ್ಲನೂ ಕೂಡ ಸೆಂಡ್ ಮಾಡಬೇಕಂದ್ರೆ ಕೆಳಗಡೆ ನಿಮಗೆ ಯೂಸ್ ಮ್ಯಾಕ್ಸ್ ಡಾಗ್ಸ್ ಬ್ಯಾಲೆನ್ಸ್ ಐತಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ಕೂಡ ಅಲ್ಲೇ ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ, ಕಂಟಿನ್ಯೂ ಆಯ್ತಾ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನೆಕ್ಸ್ಟ್ ನಿಮಗೆ ಕಮೆಂಟ್, ಟ್ಯಾಗ್ ಆರ್ ಮೆಮೊ ಯಾವುದಾದ್ರೂ ಕೂಡ ಹಾಕ್ಬೋದು. ಕೆಲವೊಂದು ಅಪ್ಲಿಕೇಶನ್ಗೆ ಮೆಮೊ ಅಂತಿರುತ್ತೆ, ಕೆಲವೊಂದು ಅಪ್ಲಿಕೇಶನ್ ಟ್ಯಾಗ್ ಅಂತಿರುತ್ತೆ, ಕೆಲವೊಂದು ಅಪ್ಲಿಕೇಶನ್ಗೆ ಕಮೆಂಟ್ ಅಂತಿರುತ್ತೆ. ಒಂದೊಂದು ಎಕ್ಸ್ಚೇಂಜಲ್ಲಿ ಒಂದೊಂದು ಥರ ಇರುತ್ತೆ, ಬಟ್ ಎಲ್ಲ ಕೂಡ ಸೇಮೇನೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಬೈಬಿಟ್ಟಿಗೆ ಬರ್ತೀರಾ. ಕೆಳಗಡೆ ವ್ಯಾಲೆಟ್ ಅಡ್ರೆಸ್ ಕೆಳಗಡೆ ಮೆಮೊ ಅಥವಾ ಟ್ಯಾಗ್ ಅಂತ ಇಲ್ಲಿ ಆಪ್ಷನ್ ಕಾಣಿಸ್ತಿರುತ್ತೆ. ಜಸ್ಟ್ ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀರಾ. ಕೆಳಗಡೆ ಕನ್ಫರ್ಮ್ ಆ್ಯಂಡ್ ಸೆಂಡ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಡಾಗ್ಸ್ ಕೂಡ ಸಕ್ಸಸ್ಫುಲಿ ಸೆಂಡ್ ಆಗುತ್ತೆ. ವಿತಿನ್ ಸೆಕೆಂಡಲ್ಲಿ ಆಗುತ್ತೆ ಅಂದರೆ ಖಂಡಿತ ಆಗೋದಿಲ್ಲ. ಟಾನ್ ನೆಟ್ವರ್ಕ್ ಏನಾದರೂ ಹೆವಿ ಲೋಡ್ ಇತ್ತು ಅಂದರೆ ಒಂದು 30 ಮಿನಿಟ್ಸ್ 40 ಮಿನಿಟ್ಸ್ ಆಗುತ್ತೆ. ಸದ್ಯಕ್ಕೆ ಇವಾಗ ಮಾಡ್ತೀನಿ ಅಂದರೆ ವಿತಿನ್ 10 to 15 ಮಿನಿಟ್ಸ್ ಆಗುತ್ತೆ. ಸೊ ಒಂದು 10 ರಿಂದ 15 ನಿಮಿಷ ಬಿಟ್ಟು ಮತ್ತೆ ನಿಮ್ಮ ಒಂದು ಎಕ್ಸ್ಚೇಂಜನ್ನು ಓಪನ್ ಮಾಡ್ತು ಅಂದರೆ ಸಕ್ಸಸ್ಫುಲಿ ಆ್ಯಡ್ ಕೂಡ ಆಗಿರುತ್ತೆ. ಇವಾಗ ಸದ್ಯಕ್ಕೆ ನಾನು ಬೈಬಿಟ್ಟನ್ನು ಯೂಸ್ ಮಾಡೋದ್ರಿಂದ ಬೈಬಿಟ್ ಫಂಡಿಂಗ್ ಅಕೌಂಟಿಗೆ ಬಂದಿದೆ. ಬಟ್ ಫಂಡಿಂಗಲ್ಲಿ ಅಕೌಂಟ್ ಇರೋಂಥ ಯಾವುದೇ ಥರ ಟೋಕನ್ನ ನಾವು ಟ್ರೇಡ್ ಮಾಡೋದಕ್ಕಾಗೋದಿಲ್ಲ. ಸೊ ಅದರಿಂದ ಏನು ಮಾಡಬೇಕು, ಇವಾಗ ನಾನು ಫಂಡಿಂಗಲ್ಲಿ ಅಕೌಂಟ್ ಇರುವಂತಹ ಈ ಒಂದು ಡಾಗ್ಸನ್ನು ನಾನು ಯೂನಿಫೈಡ್ ಅಕೌಂಟ್ಗೆ ಮೂವ್ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಮ ಹತ್ರ ಯೂನಿಫೈಡ್ ಅಕೌಂಟ್ ಇಲ್ಲ ಅಂದರೆ ಸ್ಪಾಟ್ ಅಂತಿರುತ್ತೆ, ಸ್ಪಾಟ್ ಕೂಡ ಮೂವ್ ಮಾಡ್ಕೊಳ್ಳಿ. ಸೊ ಫಂಡಿಂಗಿಂದ ಯೂನಿಫೈಡ್ ಟ್ರೇಡಿಂಗ್ ಅಕೌಂಟ್ ಮೂವ್ ಮಾಡ್ಕೊತಾ ಇದ್ದೀನಿ ಡಾಗ್ಸ್ ಟೋಕನ್ನ. ಟೋಟಲಾಗಿ ಎಷ್ಟು ಐತೆ, ಟೋಟಲಾಗಿ 32,550 ಟೋಕನ್ ಐತೆ. ಅಷ್ಟನ್ನು ಕೂಡ ಕನ್ಫರ್ಮ್ ಕೊಟ್ಕೊಂಡೆ. ಕನ್ಫರ್ಮ್ ಆದ ತಕ್ಷಣ ಅದು ಕಂಪ್ಲೀಟಾಗಿ ಯೂನಿಫೈಡ್ ಅಕೌಂಟಿಗೆ ಬರ್ತು. ಮತ್ತು ಅದನ್ನು ಹೇಗೆ ಟ್ರೇಡಿಂಗನ್ನು ಮಾಡೋದು, ಹೋಮ್ ಪೇಜಿಗೆ ಬರ್ತೀರಾ. ಮೇಲ್ಗಡೆ ಸರ್ಚ್ ಬಾರಿ ಡಾಗ್ಸ್ ಅಂತ ಸರ್ಚ್ ಮಾಡ್ತೀರಾ. ಅಥವಾ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಅಂದರೆ ಏನು ತೊಂದರೆ ಇಲ್ಲ, ಡಾಗ್ಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತಾರೆ. ಕೆಳಗಡೆ ನಿಮಗೆ ಬೈ ಮತ್ತು ಸೆಲ್ ಅಂತ ಇರುತ್ತೆ. ಸೆಲ್ ಇದೆಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೆಲ್ ಆಪ್ಷನ್ನ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಇವಾಗ ನಿಮಗೆ ಲಿಮಿಟಲ್ಲಿರುತ್ತೆ. ಲಿಮಿಟಲ್ಲಿರೋದನ್ನ ಮಾರ್ಕೆಟಿಗೆ ಸೆಟ್ ಮಾಡಬೇಕು. ಲಿಮಿಟ್ ಅಂತಿದೆ ಆಗುತ್ತಾ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮಾರ್ಕೆಟ್ಗೆ ಸೆಟ್ ಮಾಡ್ಕೊತೀರಾ. ಎಷ್ಟು ಟೋಕನ್ ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಸೆಲೆಕ್ಟ್ ಮಾಡ್ಕೊಂಡು ಸೆಲ್ ಡಾಗ್ಸನ್ನು ಕ್ಲಿಕ್ ಮಾಡ್ತು ಅಂದರೆ ಅದು ನಿಮಗೆ USDT ಆಗಿ ಕನ್ವರ್ಟ್ ಆಗುತ್ತೆ. ಒಂದು USDTನ ನೀವು ಡೈರೆಕ್ಟಾಗಿ ಸನ್ಕ್ರಿಪ್ಟಾಗಿ ಮೂವ್ ಮಾಡ್ಕೊಬೋದು. ಬಟ್ ನೆಟ್ವರ್ಕನ್ನು ನೋಡ್ಕೊಳ್ಳಿ. ಅಥವಾ ನೀವೇನಾದರೂ ಬೇರೆ BNB ಆಗಿರ್ಬೋದು ಅಥವಾ ಕಡಿಮೆ ಫೀಸ್ ಯಾವುದೈತೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅಥವಾ ಕನ್ವರ್ಟನ್ನು ಮಾಡಿಕೊಂಡು ಅದನ್ನು ಕೂಡ ಮೂವ್ ಮಾಡ್ಕೊಬೋದು. ಸನ್ಕ್ರಿಪ್ಟಿಗೆ ಹೇಗೆ ಮೂವ್ ಮಾಡೋದು, ಏನೇನು ಕಥೆಗಳು ಅದನ್ನು ಲಾಸ್ಟ್ ವೀಡಿಯೋದ ಹೇಳಿದ್ದೀನಿ. ಆ ಒಂದು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಕೂಡ ಕ್ಲಿಕ್ ಮಾಡಿಬಿಟ್ಟು ನೋಡಿ. ಕೊನೆ 3 ನಿಮಿಷ ಅಥವಾ 4 ನಿಮಿಷದ ಹೇಳಿರ್ತೀನಿ, ನೀವೇ ನೋಡಿ ನಿಮಗೆ ಅರ್ಥ ಆಗುತ್ತೆ. ಸೊ ಸನ್ಕ್ರಿಪ್ಟಿಗೆ ಹೇಗೆ ಮೂವ್ ಮಾಡ್ಕೊಳ್ಳೋ ಅಂತ. ಅಥವಾ ಅದಕ್ಕಿಂತ ಇನ್ನೂ ಚೆನ್ನಾಗಿ ಬೇಕು ಅಂದರೆ ನಾನು ನಿಮಗೆ ಒಂದು ಅಸೆಟ್ ಅಥವಾ ಒಂದು ಕ್ರಿಪ್ಟೋ ಕರೆನ್ಸಿನ ಇನ್ನೂ ಒಂದು ಬ್ಯಾಂಕ್ ಅಕೌಂಟ್ಗೆ ಹೇಗೆ ವಿಡ್ರಾ ಮಾಡೋದು ಅಂದ್ಬಿಟ್ಟು ವೀಡಿಯೋ ಕೂಡ ಮಾಡಿದ್ದೀನಿ. ಅದು ನನ್ನ ಯೂಟ್ಯೂಬ್ ಸಿಗುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇವಾಗ ಏನಾದರೂ ನೀವು ಬೈಬಿಟ್ ಅಥವಾ ಬೈನಾನ್ಸ್ ಈ ರೀತಿ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡ್ರೆ ಅದು ಕೂಡ ಸೇಮ್ ಅಷ್ಟೇ. ಫಾರ್ ಎಕ್ಸಾಂಪಲ್ ಈಗ ಬೈನಾನ್ಸ್ ಯೂಸ್ ಮಾಡ್ಕೊತೀರಾ ಅಂದ್ಕೊಳ್ಳಿ. ಸೊ ಬೈನಾನ್ಸನ್ನು ಓಪನ್ ಮಾಡ್ಕೊತೀರಾ. ಕೆಳಗಡೆ ನಿಮಗೆ ವ್ಯಾಲೆಟ್ ಆಪ್ಷನ್ ಬರುತ್ತೆ, ಅಸೆಟ್ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ಡೆಪಾಸಿಟ್ ಅಂತ ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ಸರ್ಚ್ ಬಾರಲ್ಲಿ
DOGS ಅಂತ ಸರ್ಚ್ ಮಾಡ್ತೀರಾ, ಟೋಕನ್ ಬರುತ್ತೆ, ಟಾರ್ನ ಟೋಕನ್ ಸೆಲೆಕ್ಟ್ ಮಾಡ್ಕೊತೀರಾ. ಇಲ್ಲಿ ನಿಮಗೆ ಅಡ್ರೆಸ್ ಸಿಗುತ್ತೆ, ಜೊತೆಗೆ ಮೆಮೊ ಕೂಡ ಸಿಗುತ್ತೆ. ಇದನ್ನು ಅಷ್ಟೇ ಸೇಮ್ ಏನು ಪ್ರೊಸೀಜರ್ ಮಾಡಿದ್ರೆ ಅದನ್ನೇ ಕೊಟ್ಬಿಟ್ಟು ವಿಡ್ರಾನ ಕೊಡ್ತು ಅಂದರೆ ನಿಮ್ಮ ಒಂದು ಬೈನಾನ್ಸ್ ಅಕೌಂಟಿಗೆ ಬರುತ್ತೆ. ಇನ್ ಕೇಸ್ ನಾನು ಬಿಟ್ಗೆಟ್ ಮಾಡ್ಕೊತೀನಿ ಅಂದರೆ ಬಿಟ್ಗೆಟ್ ಸೇಮ್ ಮೆಥಡ್ ಆಯ್ತು ಗುರು. ಜಸ್ಟ್ ಓಪನ್ ಮಾಡ್ಕೊತೀರಾ, ಅಲ್ಲಿ ನಿಮಗೆ ಡೆಪಾಸಿಟ್ ಅಂತ ಬರುತ್ತೆ, ಡೆಪಾಸಿಟ್ನ ಕ್ಲಿಕ್ ಮಾಡ್ಕೊತೀರಾ. ಸೇಮ್ ಯಾವುದಾದ್ರು ಮೆಥಡ್ ಐತೆ ಇಲ್ಲೇ ಓಕೆ ಡಾಕ್ಸ್ ಬಂತು, ಜಸ್ಟ್ ಇಲ್ಲಿ ಓಕೆ ಇಲ್ಲಿ ಅಸೆಟಿಗೆ ಬರ್ತೀರಾ. ಅಸೆಟ್ ಆದಮೇಲೆ ಆ್ಯಡ್ ಫಂಡಿಗೆ ಕೊಡ್ತೀರಾ, ಡಾಕ್ಸ್ ಅಂತ ಕ್ಲಿಕ್ ಮಾಡ್ಕೊತೀರಾ. ಡೆಪಾಸಿಟ್ ಕ್ರಿಪ್ಟೋನ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟು. ಅದಾದಮೇಲೆ ಡಾಕ್ಸ್ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಟ್ವರ್ಕ್ ಬಂತು ಅಂದರೆ ಟಾರ್ ನೆಟ್ವರ್ಕ್ ಇರುತ್ತೆ. ಸೇಮ್ ಇಲ್ಲೂ ಅಷ್ಟೇ ವ್ಯಾಲೆಟ್ ಅಡ್ರೆಸ್ ಬರುತ್ತೈತೆ. ಬಟ್ ಇಲ್ಲಿ ನಿಮಗೆ ಮೆಮೋನ ಕೇಳ್ತಾ ಇಲ್ಲ. ಮೆಮೊ ಇನ್ ಕೇಸ್ ಕೇಳಿದ್ರೆ ಮಾತ್ರ ಆಗಿ, ಕೇಳದಿರೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ಥರ ಮೆಮೊನ ಕೇಳ್ತಾ ಇಲ್ಲ ಬಿಟ್ಗೆಟಲ್ಲಿ. ಸೊ ಮೆಮೊ ಹಾಕೋವಂಥ ಅವಶ್ಯಕತೆ ಕೂಡ ನಿಮಗೆ ಇಲ್ಲಿ ಸಿಗೋದಿಲ್ಲ. ಸೊ ಸೇಮ್ ಈ ರೀತಿ ಯಾವುದಾದ್ರು ಎಕ್ಸ್ಚೇಂಜ್ಗೆ ಮೂವ್ ಮಾಡ್ಕೊಬೇಕಂದ್ರೆ ಸೇಮ್ ಮೆಥಡ್ ಮಾಡ್ಕೊಬೋದು. ಅಥವಾ ಮುಂದೆ ಏನಾದ್ರು ಫ್ಯೂಚರ್ ನೀವು ಬೇರೆ ಏರ್ ಡ್ರಾಪ್ಸನ್ನು ನಿಮ್ಮ ಒಂದು ವ್ಯಾಲೆಟ್ಗೆ ಮೂವ್ ಮಾಡಿಕೊಂಡ್ರೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಹ್ಯಾಮ್ಸ್ಟಾರ್, ಮಿಮಿಎಫ್, ಬೇಜಾನ್ ಏರ್ ಡ್ರಾಪ್ಗಳಿದೆಯಲ್ಲ, ಸೇಮ್ ಏನಾದರೂ ನಿಮ್ಮ ಒಂದು ವ್ಯಾಲೆಟ್ಗೆ ಬಂತು ಅಂದರೆ ನಿಮ್ಮ ಒಂದು ವ್ಯಾಲೆಟ್ಟಿಂದ ಎಕ್ಸ್ಚೇಂಜ್ಗೆ ಈ ಒಂದು ಮೆಥಡಲ್ಲೇ ಮೂವ್ ಮಾಡ್ಕೊಳ್ಳೋದು. ಇದನ್ನು ಅರ್ಥ ಮಾಡ್ಕೊಂಡ್ರೆ ಒಂದು ಸರಿ ನೀವೇ ಟ್ರೈ ಮಾಡೋದು, ನಿಮಗೆ ಒಂದು ಐಡಿಯಾ ಸಿಗುತ್ತೆ. ನೆಕ್ಸ್ಟ್ ಟೈಮಿಂದ ಇದು ನಿಮಗೆ ತುಂಬಾ ಈಸಿ ಆಗುತ್ತೆ. ಸೊ ಈ ರೀತಿ ಮೆಥಡಲ್ಲಿ ನೀವು ಡಾಕ್ಸನ್ನು ವಿಡ್ರಾ ಮಾಡ್ಕೊಬೋದು. ಪ್ರತಿಯೊಬ್ಬರು ಕೂಡ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಒಂದು ವೀಡಿಯೋ ಶೇರ್ ಮಾಡಿ, ಅವಾಗಲೂ ಕೂಡ ಅರ್ಥ ಆಗಿಲ್ಲ ಅಂದರೆ ನೀವು ಅರ್ಥ ಮಾಡಿಕೊಂಡು ಅದಾದಮೇಲೆ ಅವ್ರಿಗೆ ತಿಳಿಸ್ಕೊಡಿ. ಖಂಡಿತವಾಗ್ಲೂ ಅವ್ರಿಗೂ ಅರ್ಥ ಆಗುತ್ತೆ. ಅಥವಾ ಅರ್ಥ ಆಗಲಿಲ್ಲ ಗುರು ಅಂದರೆ ನೀವೇ ವಿಡ್ರಾನ ಮಾಡಿಕೊಡಿ ಅವ್ರಿಗೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಡೇಲ್ಗೆ ಮುಗಿಸ್ತಾ ಇದ್ದೀನಿ. ಮೊದಲ ಡೇಲ್ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ವಿಚಾರ ಇರ್ತೀನಿ. ಅಲ್ಲಿವರೆಗೆ ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.